ಸೌಂದರ್ಯ ನಡಿವ ಮತ್ತು ಬಡ ಬಡ ಪ್ಯಾಟಿಗೆ ಹೋಗುನು. ಪ್ಯಾಟಿಗೆ ಹೋಗಿ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋದೈತಿ. ಮತ್ತು ಒಂದು ಸೀರೆ ಮತ್ತು ಒಂದು ಕಾಯಿ ಮತ್ತು ಸ್ವೀಟ್ಸ್ ಅದು ಅಟ್ಟ ತರುನು. ಏನೇನು ಬೇಕಾ ಒಂದು ರೌಂಡ್ ಹೋಗಿ ಬರು ನಡಿ. ಅಲ್ಲವ ನಾಳೆ ಮುಂಜಾನೆ ಹೋಗಿ ತರ್ತಿದ್ದೀವಲ್ಲ ಎಲ್ಲ. ನಾಳೆ ಮುಂಜಾನೆ ಏನು ಬೇಡವ, ಈಗ ಹೋಗಿ ತರುನು. ಎದಕ್ಕಂದ್ರೆ ಮತ್ತು ನಾಳೆಲ್ಲ ಮತ್ತು ಮುಂಜಾನೆ ಗದ್ಲಾಕತಿ. ನಾವು ಮನ್ಯಾಗ ಪೂಜೆ ಮಾಡ್ಬೇಕಾರೆ ಮತ್ತು ಇವತ್ತು ರಾತ್ರಿನೇ ಎಲ್ಲ ಡೆಕೋರೇಷನ್ ಅದು ಎಲ್ಲ ಮಾಡಿಬಿಡುನು. ಮುಂಜಾನೆ ದೇವ್ರ ಪೂಜೆ ಮಾಡೋದು ಅಟ್ಟೆ ಇಟ್ಕೊಂಡು ಇರ್ಲಿಕ್ಕಂದ್ರೆ ಮತ್ತು ಭಾಳ ಲೇಟ್ ಆಕತ್ ನೋಡು. ಹೌದಾ, ಹಾಗಿದ್ರೆ ಮತ್ತು ಈಗ ಹೋಗೋ ನಡಿಯವ. ಮತ್ತು ನಾನು ಬರೋಕ್ಕೆ ನಿಮ್ಮ ಜೊತೆ. ಅಯ್ಯ, ನೀ ಬಂದು ಏನು ಮಾಡ್ತೀನಿ? ನಿಮ್ಮ ಮನ್ಯಾಗಾರ ಇರು. ಮನ್ಯಾಗ ಮತ್ತು ಯಾರು? ನಾನು ಅವ ಹೋದ್ರೆ ನೀ ಯಾರ ಮನ್ಯಾಗ ಇರ್ಲಿಕ್ಕ, ನೀನು ಅವ ಹೋಗ್ರಿ. ಅಯ್ಯ ಸೌಂದರ್ಯ, ಆಕಿನ ಕರ್ಕೊಂಡು ಹೋಗಂತಿ. ಆಕಿ ಒಂದು ಚೀಲ ಹಿಡ್ಕೊಳಕ ನಾಯಕ ಅಂತಾಳ. ಆಕಿನೇನು ಕರ್ಕೊಂಡು ಹೋಗ್ಲಿ? ಅಲ್ಲೇ ಚೀಲ ವಜ್ಜಿ ಹಾಕವು. ನೀನ ಬಾ ಸೌಂದರ್ಯ ನನ್ನ ಜೊತೆ. ಇಲ್ಲವ್ವ, ನಾನು ಬರೋಕ್ಕೆ. ನಾನಂತೂ ಬರೋಕ್ಕೆ ನೋಡಿ. ಯಾವ ಹೇಳ್ತಾನೆ ನಮ್ಮ ಬರೀ ನಾನು ಬಿಟ್ಬಿಟ್ಟು ಹೋಗ್ತೀರಿ ಎಲ್ಲ ಕಡೆ. ಏನು ಚೀಲ ಹಿಡ್ಕೋಬೇಕಿಲ್ಲ? ನಾನು ಒಂದು ಬಾಸ್ಕೆಟ್ ತೊಗೊಂಬರ್ತೀನಿ, ನಾನು ಅದನ್ನೇ ಹಿಡ್ಕೊಳಕ್ಕೆ. ನೀವೊಂದು ಸಣ್ಣ ಬಾಸ್ಕೆಟ್ ತೊಗೊಂಬಾ. ಅದ್ರಾಗ ಏನೆಲ್ಲ ಹಿಡಿತಾವನ. ಬ್ಯಾಡ, ಇಲ್ಲೇ ಕುಂಡ್ರಿ ಬಂದಿದ್ದು ಮನ್ಯಾಗ. ಮನೆ ಕಡೆ ಲಕ್ಷ ಇಡಂದ್ರೆ ಒಂದು ಮಾತು ಕೇಳಂಗಿಲ್ಲ ನೋಡಿ ಐಶು. ಐಶು, ನಿಮ್ಮ ಮನ್ಯಾಗಿರು. ಮತ್ತು ನಿಮ್ಮ ಅಪ್ಪದು ಬಂದ್ರೆ ಒಂದಿಟ ಚಾದು ಹಾಕಿ ಕೊಡೋಕ್ಕೆ. ಸುಮ್ಮ ಚಹಾ ಮಾಡಿಟ್ಟು ಹೋಗಿರ್ತೀವಿ. ಅವ್ರು ಬರಾನ ಪಂಚಮಿದು ಉಂಡಿ ಚೂಡ ಹಾಕಿ ಕೊಟ್ಟು ತಿಂತಾರು. ಆಮೇಲೆ ಒಂದಿಟ ಚಹಾ ಮಾಡಿಟ್ಟಿರ್ತಾನೆ, ತರ್ಬಸ್ದಾಗ ಹಾಕಿ ಹೋಗಿರ್ತಾನೆ. ಅದೊಂದಿಟ್ಟು ಚಾರೆ ಹಾಕಿ ಕೊಡು. ಈಗ ನಾವು 3 ಮಂದಿ ಹೋದಿವನ್ನ ನಿಮ್ಮ ಅಣ್ಣ ಮತ್ತು ನಿಮ್ಮ ಅಪ್ಪ ಬರಾನ ಏನು ಮಾಡಬೇಕು? ಒಂದಿಟ್ಟು ತಿಳ್ಕೊ. ಒಂದಿಟ್ಟು ಇಲ್ಲವ್ವ, ನಾ ಬರೋಕೆ ಅಂದ್ರೆ ಬರೋಕ್ಕೆ. ನೀ ಏನು ನನಗೆ ಹೇಳಕ್ಕೆ ಹೋಗಬೇಡ. ನಾನು ಬರೋಕ್ಕೆ ಬರೀ ಎಲ್ಲ ಕಡೆ ನನ್ನ ಬಿಟ್ಟು ಹೋಗ್ತೀರಿ. ಒಟ್ಟು ಅವ್ವ ಮಗಳ ನೀವು ಇಬ್ಬರು ಜೋಡಿಯಾಗಿರಿ. ಸೌಂದರ್ಯ ದೌಡ್ ಮದುವೆ ಮಾಡ್ಕೊಟ್ಬಿಡ್ನಿ ಅಂದ್ರೆ ನಾನು ಎಲ್ಲ ಕಡೆ ಕರ್ಕೊಂಡು ಹೋಗ್ತೀನಿ. ನೀನೇನು ತ್ರಾಸಾಗೇನೇನಾ? ನಾನು ಮದುವೆ ಮಾಡ್ಕೊಂಡಂತೀನಿ. ನೀನು ಮದುವೆಗೆ ಹೋಗ್ಲಾ, ನಾ ಅವನ ಜೊತೆ ಇರ್ತಾನೆ ಆರಾಮ್. ಯವ್ವ ನೀವಿಬ್ಬರು ಜಗಳಾಡಬೇಡ್ರಿ. ಒಂದಿಟ ಸುಮ್ಮಿರ್ರಿ. ನೀನು ಬರ್ತಿಲ್ಲ ಐಶು? ನೀ ಸೌಂದರ್ಯ ನೀ ಅಂತೂ ನಿನ್ನ ಕರ್ಕೊಂಡು ಹೋಗತ್ತನು. ಐಶು, ನೀ ಬರೋಕ್ಕಿದ್ದಿಲ್ಲೋ? ಬಡ ನಡಿ ಹೋಗುನು. ಚೀಲ, ದೊಡ್ಡ ಚೀಲ ನಿನ್ನ ಕೈಯಾಗ ಹೊರಸ್ತಾನೆ. ಈ ವರ್ಷ ಚೀಲ ಹಿಡ್ಕೊಂಡು ಬಂದು ಮುಂದಿನ ವರ್ಷ ಸೌಂದರ್ಯ ಮನ್ಯಾಗ ಬಿಟ್ಟು ನಿನ್ನ ಕರ್ಕೊಂಡು ಹೋಗ್ತಾನೆ. ನೀ ಚೀಲ ಹಿಡ್ಕೊಳಕ್ಕೆ ನಾ ಯಾಕಂದು ಮುಂದಿನ ವರ್ಷ ನಿನ್ನ ಕರ್ಕೊಂಡು ಹೋಗಂಗಿಲ್ಲನಾ? ಅವ್ವ, ನಾ ಬರ್ತೀನಿ. ನಾನು ಬರೋಕ್ಕೆ ಮತ್ತೀಗ. ಸೌಂದರ್ಯ ನೋಡು, ಈ ಸಲ ಸೀರೆ ಎಷ್ಟು ಚಂದರೇ ಬಂದಾವು. ನೋಡಿ ಯಾವ ಕಲರ್ ತೊಗೊನು? ಒಂದಿಟ ಡಾರ್ಕ್ ಕಲರ ತೊಗೊನು. ರಬ್ಬ್ ಕಲರ್ ಆತಂದ್ರೆ ದೇವ್ರ ಗುಡ್ಸಾನ ಚಂದ ಕಾಣ್ತೈತಿ. ಮತ್ತು ಚಲೋ ಅಂತ ಕಲರ್ ಆರಿಸ್ರೆ ನೀವು ಇಬ್ಬರು ಕೂಡಿಸಿ. ಅವ್ವ, ನಿನ್ನ ಕಡೆ ಹೆಂಗಿದ್ರು ರಗಡ್ ಸೀರೆ ಅದಾವು. ನಿನ್ನ ಕಡೆ ಯಾವ ಕಲರ್ ಇಲ್ಲ ನೋಡು, ಅದನ್ನು ತೊಗೊನವ್ವ. ಅಯ್ಯ, ಅವ್ವನ ಕಡೆ ಯಾವ ಕಲರ್ ಇಲ್ಲ ತಂತಿಲ್ಲ. ಅವ್ವನ ಕಡೆ ಎಲ್ಲ ಕಲರ್ ಸೀರೆ 3 4 ಅದಾವ. ಅವ್ವನು ಸೀರೆ ಭಾಳ ಅದಾವ, ನಿನಗೆ ಗೊತ್ತಿಲ್ಲ. ಹಿಂಗೆ ಮಾಡ್ರಿ, ಈಗ ಟ್ರೆಂಡ್ ಏನೈತಂದ್ರೆ ಮೈಸೂರು ಸಿಲ್ಕ ಟ್ರೆಂಡ್ ಐತಿ. ಅವ್ವ, ನೀವೊಂದು 2 ಮೈಸೂರು ಸಿಲ್ಕ ತೊಗೊಂಡ್ಬಿಡ. ನಮಗೂ ಆಗ್ತೈತಿ ಮುಂದೆ ಉಟ್ಕೊಳಕ್ಕೆ. ಅದರಿಂದ ಮೆತ್ತಗರ್ತಾವ, ಪಟ್ನ ಉಟ್ಕೊಳಕ್ಕೆ ಬರ್ತಾವು. ಚಂದಂತದ ರಬ್ಬು ಕಲರ್ದ ಮೈಸೂರು ಸಿಲ್ಕ್ ಸೀರೆ ತೊಗೊಂಡ್ಬಿಡವು. ನನಗೂ ಆಗ್ತೈತಿ, ನಿನಗೂ ಆಗ್ತೈತಿ, ಅಕ್ಕಾಗೂ ಆಗ್ತೈತಿ. ಸುಬ್ಬವ್ವ, ನಿನಗೆ ಬೇಕಂದಿದ್ದು ಸೀರೆ ನಾ ತೊಗೋಬೇಕಾ? ನೀವು ಉಟ್ಕೊಳಕ್ಯೋ ನಾ ಉಟ್ಕೊಳಕ್ಯೋ? ಏನು ಲಕ್ಷ್ಮವ್ವ ಗುಡ್ಸುನು ಬಿಟ್ಟು ನಿನಗೆ ಎಂಥದ್ದು ಬೇಕು ಅಂಥದ್ದು ಹೇಳ್ತೀಯಾ? ಹೌದವ, ಈಗ ದೇವ್ರು ಗುಡಿಸ್ತೀವಿ, ಆಮೇಲೆ ನಾವು ಉಟ್ಕೋತೀವಿ. ಅದಕ್ಕೆ ಏನು ಮಾಡೋಣ ಅಂದ್ರೆ ನಮ್ಮ ಮೈಸೂರು ಸಿಲ್ಕ ತೊಗೊಂಡೇವು. ನಂಗೆ ಭಾಳ ದಿನ ಅದು ಮೈಸೂರು ಸಿಲ್ಕ್ ತೊಗೋಬೇಕಂತಂದೈತಿ. ಮತ್ತು ನೀ ಏನು ತೊಗೊಳವಲ್ಲ, ತೊಗೋಲ್ಲ ಅವ್ವ ಇದೊಂದು ಸಾರಿ ಮೈಸೂರು ಸಿಲ್ಕ್. ತಂಗಿ, ನನ್ನ ಕಡೆ ಮೈಸೂರು ಸಿಲ್ಕ ಒಂದು 7-8 ಸೀರೆ ಅದಾವ. ಮತ್ತು ಅವನ್ನ ತೊಗೊಲಿ ಹೆಂಗೆ? ಅವಾಗ ಈಗ ನಿಮಗೆಲ್ಲ ಅದ ಟ್ರೆಂಡ್ ಅನ್ನಿಸ್ತಿರ್ಬೋದು. ಈಗ 20 ವರ್ಷ ಹಿಂದೆ ಮೈಸೂರು ಸಿಲ್ಕ್ ಅಂದ್ರೆ ತೊಗೊಂಡ್ರೆ ಸೀರೆ ಮೈಸೂರು ಸಿಲ್ಕ ತೊಗೋಬೇಕು, ಹಂಗಿತ್ತು ನಮ್ಮ ಪರಿಸ್ಥಿತಿ. ಅವ ಎಲ್ಲ ಡಿಸೈನ್ ಬರ್ತಿದ್ದು. ಈಗ ನೀವು ಒಂದು ತೆಗ್ದೇರಿ ಮೈಸೂರು ಸಿಲ್ಕ್ ಒಟ್ಟು ನಿಮ್ದೊಂದು ಗಾಳಿ ವಿಷಯ ಇರ್ತೈತೆ ನೋಡೋದು. ನಿಮ್ಮ ಅಣ್ಣನ ಫೋನ್ ಬತ್ತಲ್ಲ. ಹಲೋ ಅನೂಪ್, ಹೇಳಿ ಏನು ಮಾಡತ್ತೀಯಪ್ಪ? ಹೋಗಿ ಮುಟ್ರೇನು ಆರಾಮ್ಸೆ? ಅವ್ವ, ನಾವು ಬಂದು ಮುಟ್ಟಿವಿ. ಮತ್ತು ಇಲ್ಲಿ ಅಪ್ಪ ಏನಂದ, ವರಮಹಾಲಕ್ಷ್ಮಿ ಹಬ್ಬ ಐತಿ ಮತ್ತು ಸೀರೆ ತೊಗೊಳತ್ತಂದ. ನಾವಿಲ್ಲಿ ಸೀರೆ ನೋಡತ್ತಿದ್ವಿ. ಅದಕ್ಕೆ ಎಂಥದ್ದು ತೊಗೊಂಡು ಹೇಳು. ಹೌದಾ, ಸೀರೆ ನೋಡತ್ತೀರ? ಮತ್ತು ನಾವು ಸೀರೆ ಅಂಗಡಿಗೆ ಬಂದಿದ್ವಿ ಇಲ್ಲೇ. ಮತ್ತು ನೀವು ಅಲ್ಲಿ ನೋಡ್ತಂದ್ರೆ ನಾವೇನು ಇಲ್ಲಿ ನೋಡಂಗಿದ್ರ? ಅವ್ವ, ನಾವು ಇಲ್ಲೇ ತೊಗೊಂಬರ್ತೀವಳಿ. ಇಲ್ಲಿ ಮತ್ತು ನಿನಗೂ ಎಲ್ಲ ಕಲೆಕ್ಷನ್ಸ್ ಅದು ಬೇರೆ ಇರ್ತೈತಿ. ಮತ್ತು ಊರಾಗ ಏನು ಅಲ್ಲೇನ ಬೇಡ. ಮತ್ತು ವರ್ಷಕ್ಕೊಮ್ಮೆ ಪೂಜೆ ಮಾಡ್ತಿರ್ತಿ ಚಂದಂಗೆ ಲಕ್ಷ್ಮೀನ ಕುಂಡ್ರಿಸೆ. ಮತ್ತು ನಾ ಇಲ್ಲೇ ಸೀರೆ ಅದು ತರ್ತೀವಿ. ಎಂಥದ್ದು ತೊಗೊಳ್ಳಿ, ನಿನಗೆ ಎಂಥದ್ದು ಬೇಕು ಅನ್ನೋದು ಹೇಳ್ದೆ ಅಂದ್ರೆ ನಾ ಅಂಥದ್ದು ಕೇಳೇ ತಂದುಬಿಡ್ತೀವಿ. ಈಕಿ ಐಶುಗ ಈಗ ಒಟ್ಟು ಮೈಸೂರು ಸಿಲ್ಕ್ ಸೀರೆ ಬೇಕದಪ್ಪ. ಚಂದ ಅಂತದ ರಬ್ ಕಲರ್ದೊಂದು ಮೈಸೂರು ಸಿಲ್ಕ್ ತಗೋ. ಮತ್ತು ಯಾವುದೇ ಒಂದು 2-3 ದೊಡ್ಡ ಬಾರ್ಡ್ರದು ಈಗ ಟ್ರೆಂಡ್ ಅದಾವೆ ನೋಡು, ಅಂಥವೆಲ್ಲ ಒಂದು 2-3 ಸೀರೆ ತೊಗೊಂಡು ಬಾ. ಅದ್ರಾಗ ನೋಡಿ ಒಂದು ದೇವ್ರಿಗೆ ಉಡ್ಸಕ್ಕೆ ಬರ್ತೈತಿ. ಮತ್ತು ಇನ್ನೇನು ಹಬ್ಬಗಳು ಚಾಲೂನಲ್ಲ, ದೇವ್ರಿಗೆ ಎರ್ಸಕ್ಕೆ ಸೀರೆಗಳು ಭಾಳ ಬೇಕಾಗತ್ತವು. ಒಂದು 5-6 ಸೀರೆ ತಂದುಬಿಡು ಚಲೋ ನೋಡ್ಕೊಂಡು.
ಆಯ್ತಳವ ಮತ್ತು ಐಶು ಗಟ್ಟ ಮೈಸೂರು ಸಿಲ್ಕ್ ತರ್ಲಿ ಏನು ಸೌಂದರ್ಯಗೂ ತಂದು ಬಿಡ್ಲಿ ಇಬ್ರಿಗೂ ನಾನು ತಂದ ಬಿಡ್ತಾಳೆ ಮತ್ತೆ ಅಕ್ಕಿಗೆ ಹೋಗ್ಬೇಕು ಈಗ ಒಂದು ತರೋದು ಈಕಿಗೆ ಏನು ಬಿಡೋದು ಚಲೋ ಅನ್ಸಂಗಿಲ್ಲ ಇಬ್ರಿಗೂ ಐಶುಗ ಮತ್ತು ಸೌಂದರ್ಯಗ ಇಬ್ರಿಗೂ ತಂದು ಬಿಡ್ತಾಳೆ. ನೀ ಅಂದ್ ಬಿಡ್ತಿಪ್ಪ ಇಬ್ರಿಗೂ ಏನು ಬೇರೆ ಬೇರೆ ಮಾಡಂಗ ಇಲ್ಲ ಇಬ್ರಿಗೂ ಒಂದು ಸೇಮ್ ಮಾಡ್ತಿ ನೀ ಇಬ್ರಿಗೂ ಚಂದಂಗೆ ಒಪ್ಪು ಕಲರ್ ನೀನ ನೋಡಿ ತಂದುಬಿಡು ಮತ್ತು ಫೋಟೋ ಗಿಟೋ ಕಳಿಸ್ಕೊತ ಕುಂಡ್ರಬೇಡ ನಮ್ಮದು ಸಂತೆ ಐತಿ ಭಾಳ ಮತ್ತು ನೀವು ಬೇರೆ ಯಾರೂ ಇಲ್ಲ ಮತ್ತು ನಾವು ಮನೆಗೆಲ್ಲ ಹೋಗ್ಬೇಕಾರೆ ಭಾಳ ಲೇಟ್ ಆಕತಿ ಅದಕ್ಕೆ ಹಿಂಗೆ ಮಾಡಿಬಿಡು ನಿನಗೆ ಯಾವ ಪಸಂದ್ ಅನ್ನಿಸ್ತಾವು ಸೌಂದರ್ಯಾಗ ಒಪ್ಪು ಕಲರ್ ಹಾಕಿಗೊಂದು ತಗೋ ಮತ್ತು ಐಶುಗೆ ಒಪ್ಪು ಕಲರ್ ಹಾಕಿಗೊಂದು ತಗೋ ಮತ್ತು ಒಂದು ಎರಡು ಮೂರ್ನಾಲ್ಕು ಸೀರೆ ಅರೇ ಬಾರ್ಡ್ರದು ತೊಗೊಂಡು ಬಾತಮ್ಮ ಯಾಕಂದ್ರೆ ಇನ್ನು ಶ್ರಾವಣ ಹಂಗೆ ದೀಪಾವಳಿ ದಸರಾ ಎಲ್ಲ ಬರುವ ಇನ್ನು ಬೇಕಾಗತ್ತವು ಸೀರೆಗಳ ತೊಗೊಂಡು ಬಂದುಬಿಡು. ಆತಳವ ತೊಗೊಂಬರ್ತಾನೆ ಆಯ್ತು ನಾ ಇಡ್ತಾನ ನಾ ಇನ್ನೇನು ಫೋನ್ ಹಚ್ಚಂಗಿಲ್ಲ ನೀವು ದೌಡ್ ಸಂತೆ ಮುಗಿಸ್ಕೊಂಡು ಮನೆಗೆ ಹೋಗ್ರಿ. ಆಯ್ತಪ್ಪ ನೀವು ಬರುವಾಗ ಸೊಕಾಸ ಬರ್ರಿ ರಾತ್ರಿ ಆಗಿರ್ತೈತೆ ಮತ್ತು ಅವಸರ ಮಾಡಬೇಡ್ರಿ ಭಾಳ ರಾತ್ರಿ ಇವತ್ತೊಂದು ದಿನ ವಸ್ತಿ ಇದ್ದ ಮುಂಜಾನೆ ದೌಡ್ ನೆಶಕ್ನಾಗ ಬಿಟ್ಟ ಬರ್ರಿ ಇರ್ಲಿಕ್ಕಂದ್ರೆ ರಾತ್ರಿ ಭಾಳ ತ್ರಾಸ ಮಾಡ್ಕೊಂಡೇನು ಬರೋದು ಬೇಡ. ಹಾಂ ಆಯ್ತಳವ ನೋಡ್ಕೊಂಡು ಏನನ್ನೋದು ವಿಚಾರ ಮಾಡ್ತೀವಳ. ನೋಡುವ ನಿಮ್ಮ ಅಣ್ಣ ಅಲ್ಲೇ ಸೀರೆ ತರ್ತಾನತ್ತ ಹುಬ್ಳ್ಯಾಗಿಂತ್ರ ಮತ್ತು ನಾವೀಗ ಮನೆಗೆ ಹೋಗೋದಕ್ಕಿನ್ನ ಬಡ ಏನೇನು ಸಂತಿ ಬೇಕಾಕತಿ ಅದನ್ನ ತೊಗೊಂಡು ಹೋಗುನು. ನಿನಗೆ ಮೈಸೂರು ಸಿಲ್ಕ್ ಹೇಳೀನಿ ಆಕೆ ಒಂದು ಮೈಸೂರು ಸಿಲ್ಕ್ ಹೇಳೀನಿ ನೋಡು ನಿಮಗೆ ಕಲರ್ ಅದು ಬೇಕಿರ ಮತ್ತು ನೀವು ನಿಮ್ಮ ಅಣ್ಣ ಫೋನ್ ಹಚ್ಚಿ ಹೇಳ್ರಿ ಯಾವ್ಯಾವ ಕಲರ್ ಬೇಕು ಮಂಡ್ ಟೈಮ್ ತೆಗಿಬೇಡ್ರಿ ಬಡ ಸಂತಿ ಮಾಡ್ಕೊಂಡು ಹೋಗುನು ಎದಕ್ಕಂದ್ರೆ ಟೈಮ್ ಭಾಳ ಆಗ್ತೈತಿ ಮತ್ತು ಮನೆಗೂ ಯಾರೂ ಇಲ್ಲ ಮತ್ತು ಮನೆ ಒಂದು ಬಾಗ್ಲು ಹಾಕೊಂಡು ಬಂದೀವಿ ದೌಡ್ ಹೋಗು ನೋಡ್ರಿ ಐಶು ನೀರಂದ್ರೆ ಇರಾಕೋತೆ ಯಾರಿಲ್ಲ. ಅಯ್ಯ ಮತ್ತು ಅಪ್ಪ ಅಣ್ಣ ಊರಿಗೆ ಹೋಗಿದ್ದಂಗೆ ಹೇಳೇ ಇಲ್ಲಲ್ಲ ನೀವು ಅಪ್ಪ ಮತ್ತು ಅಣ್ಣ ಬರ್ತಾರು ಚೋಡ ಮತ್ತು ಉಂಡೆ ಹಾಕಿ ಕೊಡತ್ತಂತ ಹೇಳಿ ನನ್ನ ಮನ್ಯಾಗ ಬಿಟ್ಟು ಬರಾಕ್ ತಯಾರಾಗಿರಿ ಮತ್ತು ಅವ್ರು ಸುಳ್ಳು ಹೇಳ್ತೀರ ನನ್ನ ಮುಂದೆ. ಹಂಗಲ್ಲ ಮನೆ ಕೀಲಿ ಹಾಕೋದು ಆಗ್ತೈತಂದ ನಿನ್ನ ಮುಂದೆ ಹಾಗೆ ಹೇಳಿದ್ನಿ ಅವ್ರು ಬರ್ತಾರು ಚಾ ಚುಮ್ಮರಿ ಚೋಡಾದು ಹಾಕ್ಕೊಡತ್ತಂದ ನೀ ಎಲ್ಲಿ ಕೇಳ್ತಿ ಹೇಳ್ದವ್ರ ಮಾತು ಕೇಳಂಗ ಇಲ್ಲಿ ನೀ ಎಲ್ಲ ನಿಂದ ನಡೆಸ್ತಿ ನಡಿ ಬಡ ಮಾರ್ಕೆಟ್ಗೆ ಹೋಗುನು. ಯಾಕ್ರಿ ಯಾಕಾರ ಸೀರೆ ತೊಗೊಳಾರ್ದ ಹಂಗ ಹೊಂಟೇರಿ? ಇಲ್ರಿ ಏನಾರ ನಾವೇನು ಸೀರೆ ತೊಗೊಳಾರ್ದ ಹೊಂಟಿಲ್ರಿ ಅಲ್ಲಿ ಹೋಗಿ ಬಾಳಿ ಕಂಬ ಅದು ತೊಗೋದೈತ್ರಿ ಫಸ್ಟ್ ಅವ್ನು ತೊಗೊಂಡು ಇದು ಸೀರೆದು ಭಾಳ ಲೇಟ್ ಆಕತ್ತೆ ಹೇಳ್ರಿ ಮೊದಲು ಹೋಗಿ ಅವನ್ನೆಲ್ಲ ಸಂತಿ ಮಾಡ್ಕೊಂಡು ಬಂದು ಏನೇ ಇಲ್ಲಿ ಚೀಲ ಒಂದು ಕಡೆ ಇಟ್ಟು ಇಲ್ಲಿ ಸೀರೆ ನೋಡಕ್ಕೆ ನಡೀತೈತ್ರಿ ಸೀರೆ ನೋಡಕತ್ತೀವನ್ನ ಮಾತು ಅಲ್ಲಿ ಮಾರ್ಕೆಟ್ದಾಗ ಸಂತೆ ಎಲ್ಲ ಕುಳ್ಳ ಆಗ್ತೈತೆ ಹೇಳ್ರಿ ಮೊದಲು ಮಾರ್ಕೆಟ್ದಾಗ ಸಂತಿ ಮಾಡ್ಕೊಂಡು ಬರ್ತೀವಿ ರೀ. ನೋಡ್ರಿ ನೀವು ನಿಮ್ಗೆ ಯಾವ ಪಾಸ್ ಅಕೌಂಟ್ನ ಸೈಡ್ ಇಟ್ಟು ಹೋಗ್ರಿ ಆಮೇಲೆ ಬೇಕಾರೆ ಬಿಲ್ ನಿಮ್ಗೆ ಯಾವ ಪಸಂದ್ ಇದ್ದಿದ್ದು ಅವನ್ನಟ್ಟ ತೊಗೊಂಡು ಉಳ್ಕಿದ್ದು ಬಿಟ್ಟು ಇದು ಮಾಡಕ್ರಿ ಹಂಗೆ ಯಾಕೆ ಹೋಗಿರಿ ಯಾಕಾರ ತೊಗೊಂಡು ಹೋಗ್ರಿ ಸೀರೆ ಬಂದಿದ್ದಕ್ಕೂ. ಸೀರೆ ತೊಗೊಳಕ್ಕೆ ಏನಿಲ್ರಿ ಸೀರೆ ತೊಗೊಳತ್ತೀವ್ರಿ ಆದ್ರೆ ಮಾರ್ಕೆಟ್ ಕಟ್ ಹೋಗಿ ಬಂದ ಸೀರೆ ತೊಗೋತೀವಳ್ರಿ ಯಾಕಂದ್ರೆ 3-4 ಸೀರೆ ಬೇಕಾಗ್ತಾವ್ರಿ ಮತ್ತು ಆರ್ಸೋದ ಭಾಳ ಲೇಟ್ ಆಕತ್ತೆ ನಿಮಗೂ ಗೊತ್ತಲ್ಲ ರೀ ಹೆಂಗಸೂರ ಸೀರೆ ತೊಗೊಳಕತ್ರಿ ಎಷ್ಟು ಟೈಮ್ ತೆಗಿತೀವತ್ತಂದ ಅದಕ್ಕೆ ಮಾರ್ಕೆಟ್ದಾಗಿನ ಸಂತಿ ಎಲ್ಲ ತೊಗೊಂಡು ಬರ್ತೀವಿ ಹೂ ಅದು ದೌಡ ಕುಲ್ಲ ಆಗ್ತಾವ್ರಿ ಅದಕ್ಕೆ ಮತ್ತು ಎಲೆ ಅದು ಬೇಕಾಗ್ತಾವ್ರಿ ಮತ್ತು ಪೂಜೆಗೆ ಅವೆಲ್ಲ ಸಾಲು ಬಿದ್ದು ಅಂದ್ರೆ ನಡೆಯಂಗಿಲ್ಲ ರೀ ಏನೋ ಸೀರೆ ಬಿಟ್ಟ ನಡಿತೈತ್ರಿ ಮತ್ತು ನಾಳೆನೂ ಬಂದು ತೊಗೋಬೋದ್ರಿ ಅವು ಮೇನ್ ಮುಖ್ಯರಿ ಹೂವು ಎಲೆ ಪತ್ರಿ ಆಮೇಲೆ ಅಡಿಕೆ ಉಡಿ ತುಂಬು ಸಾಮಾನು ಎಲ್ಲ ಬೇಕ್ರಿ ಕಾಯಿ ಅದು ಎಲ್ಲ ತೊಗೋದೈತಿ ಅವನ್ನೆಲ್ಲ ತೊಗೊಂಡು ಆಮೇಲೆ ಬರ್ತೀವಳ್ರಿ. ಆಯ್ತು ರೀ ಅಕ್ಕ ಎಲ್ಲ ನಿಮ್ಮ ಅನುಕೂಲ ನೋಡ್ರಿ ನಿಮ್ಮ ಅನುಕೂಲ ತಕ್ಕಂಗೆ ಮಾಡ್ರಿ ಬರ್ರಿ ಮತ್ತಕ್ಕಾರ ಆಮೇಲೆ ಬರ್ರಿ. ರೀ ಅಣ್ಣಾರ ಬರ್ತೀವಳ್ರಿ ನೀವೇನು ವಿಚಾರ ಮಾಡಿ ಬಂದು ತೊಗೊಂಡು ಹೋಗ್ತೀವಳ್ರಿ. ನೋಡಪ್ಪ ಅಣ್ಣ ನಮಗೊಂದು 200 ರೂಪಾಯಿದು ಹೂ ಕಟ್ಟು ಮತ್ತು ಎಲ್ಲ ಕಲರ್ ಹೂ ಎಲ್ಲ ಹಾಕಿ ಮತ್ತು ನೀವು ಒಂದೇ ಕಲರ್ ಹಾಕಬೇಡ ಎಲ್ಲ ಥರ ಹೂ ಹಾಕಿ ಕಟ್ಟಿಕೊಡ್ಪ. ಅವ ಹೂ ಭಾಳ ತಗೋ ಡೆಕೋರೇಷನ್ ಮಾಡೋಕ್ಕೂ ಹೂ ಬೇಕಾ ಹೆಂಗಿದ್ರು ಚಂದಂಗೆ ಬರೀ ಹೂವಿಲೇನ ಡೆಕೋರೇಷನ್ ಮಾಡೋಣ ಈ ಸಾರಿ. ಏನು ಮಾಡ್ತೀರಿ ಮಾಡ್ರಿ ಅಕ್ಕ ತಂಗಿ ಕೂಡೆ ನಾ ಅಂತೂ ಅಡುಗೆ ಮನೆದ್ರಾಗ ಬ್ಯುಸಿ ಇರ್ತನು ಡೆಕೋರೇಷನ್ ನೀವೇನು ಮಾಡ್ತೀರಿ ಮಾಡಿರಿ. ಆತಳವ ನಾವು ಮಾಡ್ತೀವಿ ಬಿಡಿಬ್ರು. ಈ ಒಂದು 2-3 ಪ್ಲೇಟ ಮುಂದಿಡಾಕ ತೊಗೋನು ಅವ ಬೆಳ್ಳಿವಂತೂ ಇಟ್ಟಿರ್ತೀವ ತಾಟದು ಮತ್ತು ಇವ ಸುಮ್ಮ ಚಂದ ಕಾಂತಾವು ಮುಂದೊಂದಿಟ್ಟು ಆ ಕಾಡಿ ಏನಾರ ಎಲೆ ಅಡಿಕೆ ಅದು ಹಾಕಿ ಇಟ್ಟು ಸುಮ್ಮ ಇಟ್ಬಿಡುನು ಹೂವು ಅದು ಹಾಕಿ ಇಟ್ರೆ ಒಂದಿಟ್ಟು ಚಂದ ಅನ್ನಿಸ್ತೈತಿ ಈ ವರ್ಷ ಒಂದಿಟ್ಟು ಏನಾರು ಡಿಫ್ರೆಂಟ್ ಮಾಡ ಸೌಂದರ್ಯ. ಅವ್ವ ನೀ ಏನೇನು ತೊಗೋತಿ ತಗೋ ನಾ ಮಾಡಕ್ಕೆ ಪೂಜೆ ಮಾಡೋದು ಸಜ್ಜು ಮಾಡಕ್ಕೆ ನಾ ಅಂತೂ ರೆಡಿ ಅದೇನಿ ನೀ ಏನು ತೊಗೋತಿ ತಗೋ ಮತ್ತು ಐಶುಗ ಮತ್ತು ನನ್ನ ಜೊತೆ ಎಲ್ಲ ಹೆಲ್ಪ್ ಮಾಡತ್ತೆ ಹೇಳ ಈಗ ಅದನ್ನು ಆಕೆ ಮಾಡ್ತಾಳೆ ಈಗ ಇವನ್ನೆಲ್ಲ 5 ತೊಗೊಂಬಿಡ್ಲೇನು ಸುಮ್ಮ ಎಲ್ಲಕ್ಕೂ ಆಗ್ಬಿಡ್ತೈತಿ 5 ಕೊಡತ್ತೆ ಹೇಳ್ಬಿಡ್ತಂಗ ಇವನ್ನ ನಾವು ತೊಗೊಂಬರ್ತಾನವ ನಿಮ್ಮ ಮುಂದೆ ಹೇಳ್ರಿ ಬರ್ತಾನ. ಅವ್ವ ಈ ಸರಿ ಹೂವಿನ ಹಾರ ಚಲೋ ಬಂದಾವ ನೋಡವ್ವ ತೊಗೊಂಡು ಒಂದು ದೇವ್ರ ಮನ್ಯಾಗ 2 ಬೇಕು ಮತ್ತು ಲಕ್ಷ್ಮಣ ಕುಂಡ್ಸಿದಲ್ಲಿ 2 ಬೇಕು ಟೋಟಲ್ 4 ಹೂವು ತೊಗೊಂಡ್ಬಿಡ್ತು ನೋಡವ್ವ.
ನಾಲ್ಕು ಯಾಕವಾ ಒಂದು 6 ತಗೋ ಮತ್ತು ಒಂದು 2 ಕಡೆ ಗುಡಿಗೂ ಕೊಡೋನು ಚಲೋ ತಂಗ ಇದಾಗಲಿ. ಮತ್ತು ಗಾಡಿಗದು ಒಂದು ಸ್ವಲ್ಪ ಗಾಡಿಗೆ ಸಣ್ಣ ಸಣ್ಣ ಹಾರವನ್ನು ತೊಗೊಂಡು ಹೋಗು ನಡ್ರಿ. ಎಲ್ಲಿ ಒಂದು ತೊಗೋಬೇಕಿವ ಎಲ್ಲಿ ಅವ್ರು ದೌಡ್ ಹೋಗ್ತಾರೆ ಅವ್ರು ಮೊದಲು ರೈತರು ಬಂದಿರ್ತಾರು ಮಾರಾಕ, ಅವ್ರು ದೌಡ್ದು ಮುಗಿಸ್ಕೊಂಡು ಹೋಗ್ತಾರು. ಬಡ ಇದು ಮುಗಿಸ್ಕೊ ಸೌಂದರ್ಯ ಮುಗಿಸ್ಕೊ ನಾವು ಮುಂದೆ ಹೋಗಿ ಎಲ್ಲಿ ತೊಗೋತಿರ್ತೀವಿ ನಾನು ಐಶು, ನೀ ಇದನ್ನು ತೊಗೊಂಡು ಬಾ ಹಂಗಿದ್ರ. ಅಲ್ಲವ ಹೂವಿನಾರ ಯಾವ ಟೈಪ್ ತೊಗೊಳ್ಳಿ, ಇದ್ರೊಳಗೆ ಯಾವ್ದಾರ ಒಂದು ಸೆಲೆಕ್ಟರೇ ಮಾಡಿ. ಅಯ್ಯ ನನಗಿನ ಶಾನೆ ಅದಿ, ನೀ ಯಾವ ಬೇಕು ಅವ್ರು ನೋಡಿ ತೊಗೊಂಡು ಬಾ. ನಿನಗೆ ಯಾವ ನೀ ಹೆಂಗೆ ಏನು ವಿಚಾರ ಮಾಡಿ ನೋಡ್ಕೊಂಡು ತೊಗೊಂಡು ಬಾ. ನಾವು ಮುಂದೆ ಹೋಗಿ ಎಲ್ಲಿ ತೊಗೋತೀವಿ ಮತ್ತು ಎಲ್ಲಿ ಸಿಗ್ಲಿಕ್ಕನ ಭಾಳ ಗೋಳಾಗ್ತೈತೆ ತಂಗಿ. ತಮ್ಮ ಒಂದು 50 ರೂಪಾಯಿದು ಎಲ್ಲಿ ಕಟ್ಟಪ್ಪ ನಮಗೆ. ನೋಡು ಕುಡಿ ಗಿಡಿ ಅದು ಎಲ್ಲ ಇದ್ದಿದ್ದು ಚೆನ್ನಾಗಿ ನೋಡಿ ಕಟ್ಟಪ್ಪ. ಎದಕ್ಕಂದ್ರೆ ಉಡಿ ತುಂಬಾಕ ಬೇಕು. ಮೊದಲೇ ಎಲ್ಲಿ ಅಟ್ಟಿದ್ರು ಸಾಲಂಗಿಲ್ಲ, ನಿಂಗೂ ಗೊತ್ತು. ಒಂದಿಟ್ಟು ಜಾಸ್ತಿನ ಹಾಕಿ ನಿನ್ನ ಅಂಗಡಿ ಬಿಟ್ಟು ನಾವು ಬೇರೆ ಎಲ್ಲಿ ತೊಗೊಳಂಗಿಲ್ಲ. ಎಲ್ಲಿ ಒಂದಿಟ್ಟು ನೋಡ್ಕೊಂಡು ಜಾಸ್ತಿ ಹಾಕಿ ಎಲಿಗಳು. ಅವ್ವ ಸೌಂದರ್ಯ ಏನೋ ಬರವಾಳು. ಬರ್ತಾಳಗಪ್ಪ, ಇಲ್ಲೇ ಇರ್ತಾಳು. ಅವನ್ನೆಲ್ಲ ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಬರ್ಬೇಕಲ್ಲ ಮತ್ತು ಪಾಪಕ್ಕಿನ್ನು. ಎಲ್ಲಿ ಬಂದಿಟ್ಟ ಜಾಸ್ತಿನ ತೊಗೋವ, ಮತ್ತು ಯಾರೇ ಹೆಚ್ಚು ಕಮ್ಮಿ ಬಂದ್ರಂದ್ರೂ ಮತ್ತು ಹಂಗೆ ಕಳ್ಸೋ ಚಲೋ ಅನ್ಸಂಗಿಲ್ಲ. ಉಡಿ ತುಂಬ ಕಳ್ಸಕ್ಕೆ ಬರ್ತೈತಿ, ಒಂದು ದಿವಸ ಹೆಚ್ಚು ತೊಗೋವ. ಹ್ಞೂಪ್ಪ, ಒಂದು 4 ಎಲೆ ಹೆಚ್ಚು ಹಾಕತ್ತೆ ಹೇಳತ್ತೀನಿ. ನೋಡು ಇನ್ನೊಂದು 10 ರೂಪಾಯಿದು ಹೆಚ್ಚು ಕೊಟ್ಟ ಬಿಡಪ್ಪ. ಎಲ್ಲಿದ್ದು ಸುಮ್ಮ ಆಮೇಲೆ ಕಿರಿಕಿರಿ ಮತ್ತು ಪ್ಯಾಟ್ಯಾಗ ಬಂದು ತೊಗೊಳವ್ರು ಯಾರು ಇರಂಗಿಲ್ಲ. ನಮ್ಮಲ್ಲಿ ನಿಂಗೂ ಗೊತ್ತು ಐತಿ. ಮತ್ತು ಫೋನ್ ಹಚ್ಚಿ ನಿಮ್ಮನ್ನು ಕರೆಸಿ ತೊಗೋದು ಅದು ಗಾವ್ ಅನ್ಸಂಗಿಲ್ಲ. ಅದಕ್ಕೆ ನೋಡಿ ಇನ್ನೊಂದು 10 ರೂಪಾಯಿ ಹೆಚ್ಚು ಹಾಕ್ಬಿಡು. ಒಂದು 4 ಎಲೆ ಎಕ್ಸ್ಟ್ರಾನ ಹಾಕ್ತಮ್ಮ, ಏನಾಗೋದಿಲ್ಲ. ಮತ್ತು ಮುಂದಿನ ಸಾರಿ ಅದು ಕೊಡುವಾಗ ಒಂದು 4 ಎಲೆ ಕಮ್ಮಿ ಕೊಡೋಕೆ ಕರೆ. ಈ ಸಾರಿ ಒಂದಿಟ್ಟು ಜಾಸ್ತಿ ಹಾಕಿ ಕೊಡಪ್ಪ. ಯಾಕಂದ್ರೆ ಈ ಸಾರಿ ಒಂದಿಟ್ಟು ಎಲ್ಲರೂ ಭಾಳ ಮಂದಿನ ಕರೆಯಾತೀವಿ, ಅದ್ರ ಸಂಬಂಧ. ಆತನವ ನಿಮ್ದೆಲ್ಲ ತೊಗೋದ ಬಂತು ಬರ್ರಿ. ಅಲ್ಲೆಲ್ಲ ಹೂವದು ಕಟ್ಟಿಸಿ ಅಲ್ಲೇ ಅಂಗಡಿಗೆ ಇಡಿಸಿ ಬಂದೇನಿ. ಇಲ್ಲೇನು ಹೊತ್ಕೊಂಡು ಬರೋದು, ಆ ಕಡೆಯಿಂದ ಹೋಗುನು. ಅಲ್ಲೇ ಆಟೋನು ನಿಂದ್ರಿಸಿ ಬಂದೇನಿ, ನೀವು ಬಂದುಬಿಡ್ರಿ ಹೋಗ್ಬಿಡುನು. ಹ್ಞೂ ಆತು ನಡಿ. ನೀ ಆಟೋ ಕಡೆ ನಡೀರಿ, ನೀವು ಇಬ್ರು ನಾ ಬಡ ಎಲ್ಲಿ ಕಟ್ಟಿಸ್ಕೊಂಡು ಬಂದುಬಿಡ್ತಾನೆ. ಸೌಂದರ್ಯ ಅತ್ತ ಹಾದ್ಯಾಗ ಮುಂದೆ ಹೋಗುವಾಗ ಉಡಿಕೆ ಸಾಮಾನು ತೊಗೋರವ. ಮತ್ತು ಇನ್ನೊಂದು ಅಗದು ಉಳಿದ್ವ ಹಸಿರು ಬಳಿ ಒಂದು ತೊಗೋಬೇಕಾಗಿತ್ತು. ಅವ್ವ ನಾನು ಐಶು ಬಡ ಮುಂದೆ ಹೋಗಿ ಹಸಿರು ಬಳಿ ಮತ್ತು ಉಡುಗೆ ಸಾಮಾನು ತೊಗೋತೀವಿ. ಎಲ್ಲ ಪಾಪಕ್ಕೆಲ್ಲ ತೊಗೋತನು. ಈಗ ನೀ ಇದನ್ನು ಏನಿದು ಎಲ್ಲಿ ಕಟ್ಟಿಸ್ಕೊಂಡು ದೌಡಲ್ಲಿ ಬಾ. ಆಟೋದಾಗ ಎಲ್ಲ ಸಾಮಾನು ಇಟ್ಟೇನಿ. ಈಗ ಅಂಗಡಿಯಾಗ ಹೂವು ಇಟ್ಟೇನಿ, ಅವನಟ್ಟೆಲ್ಲ ತೊಗೊಂಡು ಬರ್ತನು. ಮತ್ತು ಬಳಿ ಮತ್ತು ಉಡುಗೆ ಸಾಮಾನು 2 ಉಳಿತ್ಲ, ನಾವು ನಟ್ಟು ತೊಗೊಂಬರ್ತಾನೆ. ನೀ ಐಶುನ್ ಕರ್ಕೊಂಡು ಬಾ ಬೇಕಾರ. ಬೇಡ ನೀನು ಆಕೆ ಕೂಡಿ ಹೋಗ್ರಿ. ನಾ ಬಟಾನ ಇವು ಎಲ್ಲಿ ಕಟ್ಟಿಸ್ಕೊಂಡು ದಡಕ್ನ ಬಂದೇ ಬಿಡ್ತನು. ಭಾಳ ಲೇಟ್ ಆಗಲ್ಲ ನಂದೇನ. ನೀ ಒಂದು ಕಡೆ ಬಳಿ ತೊಗೋ, ಆಕೆ ಒಂದು ಕಡೆ ಹುಡುಕಿ ಸಾಮಾನು ಹಿಂಗೆ ತೊಗೋರಿ. ಇಲ್ಲ ಆಕೆಗೆ ಬಳಿ ಥರ ಕಳಿಸ್. ಯಾಕಂದ್ರೆ ಬಳಿದೇನ ಅವ್ರೇನ ಚಲೋನು ನೋಡಿ ಕೊಡ್ತಾರೋ. ಹುಡುಕಿ ಸಾಮಾನು ಏನೋ ನೋಡಿ ಆರಿಸಿ ಒಂದಿಟ್ಟು ನೋಡ್ಕೊಂಡು ತೊಗೋ. ಪಟ್ನ ಅಲ್ಲಿ ಆಟೋ ಎಲ್ಲಿತೈತೆ ಹೇಳು, ಅಲ್ಲಿ ಬಂದುಬಿಡ್ತಾನೆ. ಆಯ್ತವ, ನಾವು ಮುಂದೆ ಹೋಗಿರ್ತೀವಿ. ನೀ ಬಾ ಹಂಗಿದ್ರ. ಹಿಂಗ್ಯಾಕ್ರಿ ಕೂತಾರ ಇಬ್ಬರು? ಏನಾಯ್ತು ನಿಮಗೆ? ನಡ್ರಿ ಬಡ ಎಲ್ಲ ಸಜ್ಜು ಮಾಡ್ಕೋರಿ. ಇವು ಏನೇನು ಬೇಕು ಡೆಕೋರೇಷನ್ ಸಾಮಾನುಗಳದ್ದು ಎಲ್ಲ ಬಂದವಿಲ್ಲ ನೋಡ್ರಿ. ಆನ್ಲೈನ್ದಾಗ ಏನೇನು ಆರ್ಡ್ರ್ ಹಾಕಿದ್ವಿ ಅವನ್ನೆಲ್ಲ ತೆಗೋದಾರಿ ನೋಡ್ರಿ ಒಂದಿಟ್ಟು. ಯವ್ವ ಸಂತಿಗೆ ಹೋಗಿ ಬಂದ ಕ್ಯಾಟ್ ನಡ ನುಸಾತೈತಿ, ಕೈಕಾಲು ನುಸಾತೇವ್. ನೀ ಏನವ ಒಂದು ಈಟ್ ತಣ್ಣ ಹಾಕೊಂಡ ಕರಿಬೇಡ, ಆಮೇಲೆ ಮಾಡ್ತೀವಿ ಗಪ್ಪ. ಅಲ್ಲ ಹಳಿ ಮುದಿಕೆ ಆಗಿ ನೋಡು ಒಟ್ಟು. ಅಲ್ಲ ನಿನ್ಕಿನ ವಯಸ್ಸಾದ ನಿಮ್ಮ ಮೌನ ಏನೋ ಗಟ್ಮುಟ್ಟು ಓಡಾಡ್ಕೋತದೆ. ನೀನು ಕಾಲು ನುಸತೈತಿ, ಸೊಂಟು ನುಸತೈತಿ. ಅತ್ ಏನು ನಿಂದ ಯವ್ವ? ಇನ್ನು ಮದುವೆ ಮಾಡಿ ಕೊಟ್ಟಿಲ್ಲ, ಈಗ ಈ ನಮ್ನಿ ನಿಮ್ಮ ಗತಿ. ಏನು ಮದುವೆ ಮಾಡಿಕೊಟ್ರೆ ಅಲ್ಲಿ ಏನು ಮಾಡ್ತಿರೋ ಬಿಡ್ತಿರೋ ಏನು ತಿಳಿವಾತ್ವ ಕತಿ ನನಗೂ. ಯವ್ವ ಮುಂದೆ ಯವ್ವ, ಈಗ ನಿಮ್ಮ ಮನ್ಯಾಗ ನಾವು ರಾಣಿಗತೆ ಇದೀವಿ, ಆರಾಮ್ ಇರ್ತೀವಿ. ಮುಂದೆ ನೋಡೋನು. ಈಗ ಒಂದಿಟ್ಟು ನಮಗೆ ಆಕಿ ಸತ್ಯಾಗ ಹೇಳು, ಒಂದಿಟ್ಟು ಏನಾರ ಜ್ಯೂಸ್ ಅದು ಮಾಡಿ ಕೊಡತ್ ಹೇಳು, ಕುಡಿದು ಆಮೇಲೆ ಏನಾರ ಕೆಲಸ ಮಾಡ್ತೀವಿ ನಾವು ಅನ್ಕಮಟ. ಏನು ಮಾಡೋದಿಲ್ಲವ. ಹಳಿ ಮುದಿಕೆ ಆಗಿದಿ ನೋಡಿ ಐಶಿನಿ, ಪೂರ ಹಳಿ ಮುದಿಕೆ. ನಿನಗೇನಾತ ಸೌಂದರ್ಯ ಮಾರಿ ಹಿಂಗೆ ಮಾಡಿ? ಇಲ್ಲಿ ಅವು ನಂಗೆ ಚೀಲ ಹೊತ್ಕೊಂಡು ಕೈಯ ಹೊಡ್ಯಾಕೈತವ. ಅದು ಇರಲಿ, ಒಂದಿಟ್ಟು ಜಡ್ಡು ಬಾಂಬ್ ಹಚ್ಚತನ್ ಬಾ ಕೈಗೆ. ಬ್ಯಾಡ ಒಂದಿಟ್ಟು ಸತ್ಯಾಗ ಹೇಳಿ ಜ್ಯೂಸ್ ಮಾಡಿಕೊಡುತ್ತೆ, ಜ್ಯೂಸ್ ಕುಡ್ದ. ಮತ್ತು ಅವೆಲ್ಲ ಡೆಕೋರೇಷನ್ದು ಎಲ್ಲ ಸಾಮಾನು ತೆಗೆದ ಜೋಡಿಸ್ಕೋತೀವಿ ಈಗ. ಆತ ಸತ್ಯಾಗ ಹೇಳಿ ಜ್ಯೂಸ್ ಮಾಡಿ ಮ್ಯಾಲೆ ಕಳಿಸ್ತನು. ನೀವು ಕುಡೋದು ಆರಾಮ್ ಒಂದಿಟ್ಟು ಏನಾರೇ ಒಂದಿಟ್ಟು ಪಿಕ್ಚರ್ ನೋಡ್ತೀರ ನೋಡ್ರಿ. ಇಲ್ಲಿಕಂದ್ರೆ ಒಂದು ಧಾರಾವಾಹಿ ಯಾವ್ದಾರ ನೋಡ್ರಿ. ನೀವೇನು ನೋಡ್ತೀರಿ ನೋಡ್ರಿ, ಒಂದು ಅರ್ಧ ತಾಸು ಆರಾಮ ಬರ್ರಿ. ನಾ ಕೆಳಗಿರ್ತಾನೆ, ಆಕೆ ಅಡುಗೆ ಮಾಡತ್ತೇಳು, ಆಕೆ ಕಡೆ ಜ್ಯೂಸ್ ಮಾಡಿ ಕೊಟ್ಟು ಕಳಿಸ್ತಾನೆ ನೋಡು. ಯಾವ ಸತ್ಯನ ಕಡೆ ಜ್ಯೂಸ್ ಮಾಡಿಸ್ಬೇಡ, ನೀನ ಜ್ಯೂಸ್ ಮಾಡಿ ಕೊಡ್ಲಾ? ಅಲ್ಲ ಹಳಿ ಮುದುಕಿಗತಿ ನೀ ಮಾಡಾತಿ. ನಿನ್ನ ಜೊತೆನ ನಾನು ನಿನ್ನ ಜೊತೆನ ನೀ ಅಟ್ಟ ತಿರುಗಾಡಿ ಅಟ್ಟ ನಾನು ಮಾರ್ಕೆಟ್ದಾಗ ತಿರುಗಾಡೇನಿ. ನಿನಗೆ ಗೊತ್ತಾಗೋತ್ತ ಮಾತು ನನಗೆ ಮಾಡತ್ತಿಲ್ಲ. ಮಾಡಿ ಕೊಡುತ್ತ ನೋಡು ಕುಡಿಯಕ್ರಿ. ಆಕೆ ಕಡೆ ಕೊಟ್ಟು ಕಳಿಸ. ನಾ ಇನ್ನು ಮ್ಯಾಲೆ ಬರೋದಿಲ್ವ, ನನ್ನೂ ಕಾಲು ಹರಿಯತ್ತೇವು. ಆಕೆ ಕಡೆ ಮಾಡಿ ಆಕೆ ಕೈಯಾಗ ಕೊಟ್ಟು ಕಳಿಸ್ನಾತು. ಅವ ಪ್ಲೀಸ್ ಹಂಗೆ ಮಾಡ.
ಅಂದರೂ ಅವ್ವ ನಮ್ಮ ಮ್ಯಾಲೆ ಎಷ್ಟು ಪ್ರೀತಿ ಅದಾಳು ಸೌಂದರ್ಯ ಪಾಪಕಿನ್ನು ನಮ್ಮ ಜೊತೆನೇ ಎಲ್ಲ ಬಂದಳು ಮಾಡ್ಲು ಕೆಲಸ ಮಾರ್ಕೆಟ್ದಾಗ ನಮ್ಮ ಜೊತೆನೇ ಸುತ್ತಾಡ್ಲು ಕರೆ ಪಾಪಿಗೆ ಜ್ಯೂಸ್ ಮಾಡಿ ಕೊಡೋಣ ನಾನು ಹೂವು ತಂದೋದ್ಲು ನೋಡುವ ತಾಯಿ ಪ್ರೀತಿ ಅಂತೂ ಯಾರು ಕೊಡೋಕ್ಕಾಗಲ್ಲ ನೋಡು ಸೌಂದರ್ಯ ಇದಂತೂ ಕರೆನ ನೋಡು. ಹೌದಾ ಇಶು, ಅದಕ್ಕೆ ಅವಾಗ ನೀವು ಒಂದಿಟ್ಟು ಕೆಮ್ಮತ್ತದು ಕೊಡುತ್ತಾ ಬಾ ಮಾಡಿ ಥರ ಮಾತಾಡ್ತಿರ್ತಿ ಪಾಪ ನೋಡೋಕ್ಕಿಗೂ ರಗಡಾಗೈತೆ ಕರೆ ನಮ್ಮ ಸಂಬಂಧ ಜ್ಯೂಸ್ ಮಾಡಿ ಕೊಡ್ತಾನೆ ಅಂದ್ಲು. ಹಂಗೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನಮ್ಮ ಚಾನಲ್ಗೆಲ್ಲರೂ ಸಪೋರ್ಟ್ ಮಾಡಿರಿ. ಮತ್ತು ನಿಮ್ಮ ಮನೆಯೊಳಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೆಂಗೆ ಸಂತಿ ಮಾಡಿರಿ, ಏನೇನು ತಂದ್ರಿ, ಹೆಂಗೆ ಆನ್ಲೈನ್ದಾಗ ಏನೇನು ತರಿಸಿರಿ, ಆಮೇಲೆ ಮಾರ್ಕೆಟ್ದಾಗ ಹೋದಾಗ ಏನೇನು ಘಟನೆಗಳು ನಡೆದು ಅನ್ನೋದು ನಮ್ಮ ಮುಂದೆ ಶೇರ್ ಮಾಡಿರಿ. ಹಂಗೆ ನಮ್ಮ ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಫುಲ್ ವಿಡಿಯೋ ನೋಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ ಪ್ಲೀಸ್.